ಜವಾಬ್ದಾರಿ ಮರೆತ ಸಮಾಜಕ್ಕೆ ಛಾವಣಿಯಿಲ್ಲದ ಮನೆಯ ಚಾಟಿ. ಸ್ವಾತಂತ್ರ್ಯ ಬಂದರೂ ಸೂರು ಬರಲಿಲ್ಲ. ತುಗ್ಗಲದಿನ್ನಿಯ ರಂಗಮ್ಮನ ಬದುಕಿನ ಸತ್ಯ. ತುಗ್ಗಕ್ಕೆ ಸ್ವಾತಂತ್ರ್ಯ ಬಂದು 7 ದಶಕಗಳೇ ಸಂದಿವೆ. ಬಣ್ಣ ಬಣ್ಣದ ಘೋಷಣೆಗಳು, ಬಡವರಿಗಾಗಿ ಸಾವಿರಾರು ಯೋಜನೆಗಳು ಜಾರಿಯಾಗುತ್ತಲೇ ಇವೆ. ಆದರೆ ತುಗ್ಗಲದಿನ್ನಿಯ ರಂಗಮ್ಮನ ಬದುಕಿನಲ್ಲಿ ಮಾತ್ರ ಆ ಹಸಿವು ಮತ್ತು ವಸತಿಹೀನತೆಯ ಕತ್ತಲು ಇನ್ನೂ ಸರಿದಿಲ್ಲ. ಪ್ಲಾಸ್ಟಿಕ್ ಶೀಟೆ ಆಸರೆ, ಕತ್ತಲೆಯೇ ಸಂಗಾತಿ. ರಂಗಮ್ಮನವರ ಮನೆಯ ಪರಿಸ್ಥಿತಿಯನ್ನು ನೋಡಿದರೆ ಕಣ್ಣಾಲಿಗಳು ತೇವವಾಗುತ್ತವೆ. ಗಾಳಿ ಬೀಸಿದರೆ ಹಾರಿಹೋಗುವ ಪ್ಲಾಸ್ಟಿಕ್ ಶೀಟುಗಳು, ಮಣ್ಣಿನ ಗೋಡೆಗಳು, ಇದೇ ಈಕೆಯ ಅರಮನೆ. ಊರಿನವರೆಲ್ಲ ಪಕ್ಕಾ ಮನೆಗಳಲ್ಲಿ ನೆಮ್ಮದಿಯಾಗಿ ನಿದ್ರಿಸುತ್ತಿದ್ದರೆ ರಂಗಮ್ಮ ಮಾತ್ರ ಚಳಿಗಾಲದ ನಡುಕ ಮತ್ತು ತಿದ್ದಾರೆ. ಸರ್ಕಾರದ ಸವಲತ್ತುಗಳು ಗಗನಕುಸುಮ. ಎಲ್ಲರಿಗೂ ಮನೆ ನೀಡುತ್ತೇವೆ ಎಂಬ ಸರ್ಕಾರದ ಭರವಸೆಗಳು ರಂಗಮ್ಮನವರ ಗುಡಿಸಲಿನ ಬಾಗಿಲಿಗೆ ಬಂದೇ ಇಲ್ಲ. ಅರ್ಜಿ ಸಲ್ಲಿಕೆ. ಹಲವಾರು ಬಾರಿ ಪಂಚಾಯತ್ ಕಚೇರಿಗೆ ಅಲೆದಾಡಿ ಅರ್ಜಿ ಸಲ್ಲಿಸಿದರೂ ತಾಂತ್ರಿಕ ಕಾರಣಗಳ ನೆಪವೊಡ್ಡಿ ಮನೆ ಮಂಜೂರಾತಿಯನ್ನು ಮುಂದೂಡಲಾಗುತ್ತಿದೆ. ದಿನಗೂಲಿ ಬದುಕು, ವಯೋಸಹಜ ಕಾಯಿಲೆಗಳಿಂದ ಬಳಲುತ್ತಿದ್ದರೂ ಹೊಟ್ಟೆಪಾಡಿಗಾಗಿ ಕೂಲಿ ಕೆಲಸ ಮಾಡಲೇಬೇಕಾದ ಅನಿವಾರ್ಯತೆ ಇವರದ್ದು. ಮೂಲಭೂತ ಸೌಕರ್ಯ. ಈ ಗುಡಿಸಲಿಗೆ ಸರಿಯಾದ ವಿದ್ಯುತ್ ಸಂಪರ್ಕವಿಲ್ಲ. ಕುಡಿಯುವ ನೀರಿನ ವ್ಯವಸ್ಥೆಯು ದೂರದ ಮಾತೇ ಸರಿ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಶಾಪ? ಸ್ಥಳೀಯ ನಿವಾಸಿಗಳ ಪ್ರಕಾರ ರಂಗಮ್ಮನವರ ಹೆಸರನ್ನು ಪಟ್ಟಿಯಿಂದ ಕೈಬಿಡಲಾಗುತ್ತಿದೆಯೇ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತುತ್ತಾಗಿದ್ದಾರೆಯೇ ಎಂಬುದು ಯಕ್ಷಪ್ರಶ್ನೆಯಾಗಿದೆ. ಗ್ರಾಮಸಭೆಗಳಲ್ಲಿ ನಾವು ಎಷ್ಟೇ ಕೂಗಾಡಿದರೂ ರಂಗಮ್ಮನಿಗೆ ಸೂರು ಸಿಗುತ್ತಿಲ್ಲ ಎಂದು ಗ್ರಾಮದ ಹಿರಿಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನ್ನ ಸಾವಿನೊಳಗಾದರೂ ಒಂದು ಪುಟ್ಟ ಮನೆ ನೋಡುವ ಆಸೆಯಿದೆ. ಆದರೆ ಸರ್ಕಾರಕ್ಕೆ ನಮ್ಮಂತವರ ಕೂಗು ಕೇಳಿಸುತ್ತಿಲ್ಲ. ರಂಗಮ್ಮ ನೊಂದ ಜೀವ. ರಂಗಮ್ಮನವರ ಈ ಬದುಕು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ. ಇದು ವ್ಯವಸ್ಥೆಯ ವೈಫಲ್ಯದ ಪ್ರತಿಬಿಂಬ. 10 ವಸತಿ ಯೋಜನೆಗಳಿದ್ದರೂ ಅರ್ಹರಿಗೆ ತಲುಪದಿರುವುದು ದುರಂತ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ರಂಗಮ್ಮನಿಗೆ ಒಂದು ಘನತೆಯ ಬದುಕು ನೀಡುವರೆ? ಸ್ಟೋರಿ ಸುರೇಶ ಬಳಗಾನೂರು. ಇಲ್ಲ ನಿನ್ನೆ ಸಮಾಜಕ್ಕೆಲ್ಲ ಹೇಳೇನಿ 5 ದಿನದಾಗ ಮಾಡ್ತಾರೆ ಬಾಯ ಸ್ವಲ್ಪ ಹಂಗದಲ್ಲ ಹೇಳ್ಬಿಡ್ರ ಸ್ವಲ್ಪ ನೀನು ಐತೆ ಬೂದಿ ಪದ್ಯಾತ್ ಕೈ ಸಬ್ ಸಿಂಡಿರಲ್ಲ ದುಡಿಯುತ್ತ ಮಾತಾಡೋದು ನಾವು ಏನ ಮಾಡ್ತಾರೆ ಪ್ರತಿಯೊಂದು ನಾನು ಅಮ್ಮಗೆ ನಂಬರ್ ಕೊಡೋದು ಮನೆಗೆ ಮನೆಯಲ್ಲ ನಂಬರ್ ಕೊಡೋಕೆ ಬರಲ್ಲ ಬಂದು ನೋಡ್ಕೊಂಡು ಹೋಗ್ಬೇಕು, ಪರಿಶೀಲನೆ ಮಾಡಿ. ನೀವು ಗಾಡಿನಂದ್ರೆ ಟಿ ಆಗ ಬಾ ಹೇಳ್ತಿದ್ದ ಅವ್ರು ತರ್ತಾರೆ. ಬಾ ಬಾ ಈ ವಾಟರ್ ಮೆಂಬರ್ಗಳು ಹಾಕೊಡ್ರಿ.